ನಂಜನಗೂಡು ಉಪಚುನಾವಣೆಗೆ ಅಭ್ಯರ್ಥಿಯ ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದೆ ಭಿನ್ನಮತ. ಜೆಡಿಎಸ್ನ ಕಳಲೆ ಕೇಶವಮೂರ್ತಿ ಜೊತೆಗೆ ಮಹದೇವಪ್ಪ ಸಭೆ ವೇಳೆಯೇ ಸಿಡಿದಿದ್ರು ಎಚ್ ವಿಶ್ವನಾಥ್. ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್. ನಂಜನಗೂಡು ಉಪಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಭಿನ್ನಮತ ಭುಗಿಲೆದ್ದಿದೆ. ಜೆಡಿಎಸ್ನ ಕಳಲೆ ಕೇಶವಮೂರ್ತಿ ಜೊತೆಗೆ ಮಹದೇವಪ್ಪ ಸಭೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಹಿರಿಯ ನಾಯಕರಾದಂತಹ ಎಚ್ ವಿಶ್ವನಾಥ್ ಒಂದು ರೀತಿ ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಅವರಿಗೆ ಮಾನ ಮರ್ಯಾದೆ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಮಾಜಿ ಸಂಸದ ವಿಶ್ವನಾಥ್ ಮಾಡ್ತಾರೆ. ಆ ಕಳಲೆ ನಮ್ಮ ಪಕ್ಷಕ್ಕೆ ಸೇರಿಲ್ಲ, ಆಗ್ಲೇ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಕಳಲೆ ಜೊತೆ ಸಭೆ ನಡೆಸಿದ ಸಿಎಂ ಆಪ್ತ ಸಚಿವ ಡಾಕ್ಟರ್ ಮಹದೇವಪ್ಪ ವಿರುದ್ಧ ಎಚ್ ವಿಶ್ವನಾಥ್ ವಾಗ್ದಾಳಿ ನಡೆಸ್ತಾರೆ. ಇದನ್ನೆಲ್ಲ ನೋಡಿಕೊಂಡು ಸುಮ್ಮನಿರುವಂತಹ ಪಕ್ಷದ ಅಧ್ಯಕ್ಷ ಪರಮೇಶ್ವರ್ಗೆ ಮಾನ ಮರ್ಯಾದೆ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿ ಇಲ್ಲ ಅಂದ್ರೆ ಅರ್ಥ ಏನು ಅನ್ನುವಂತಹ ಪ್ರಶ್ನೆಗಳನ್ನ ವಿಶ್ವನಾಥ್ ಮಾಡ್ತಾರೆ. ಕಾಂಗ್ರೆಸ್ ಸೇರೇ ಇಲ್ಲ, ನೀವು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ. ಆ ಪರಮೇಶ್ಗೆ ಏನಾದ್ರು ಮಾನ ಮರ್ಯಾದೆ ಇದೆ ಕೆಪಿಸಿಸಿ ಅಧ್ಯಕ್ಷ? ಆ ಪರಮೇಶ್ಗೆ ಏನಾದ್ರು ಮಾನ ಮರ್ಯಾದೆ ಇದೆ ಕೆಪಿಸಿಸಿ ಅಧ್ಯಕ್ಷ? ಆಪರೇಷನ್ ಕಮಲದಲ್ಲೇ ಕ್ಯಾಂಡಿಡೇಟ್ ಬೇಕಾದಷ್ಟು ಇವತ್ತು ಕ್ಯಾಂಡಿಡೇಟ್ಸ್ ಇಲ್ವಾ? ಸರ್ಕಾರ ಇರುವಾಗ ಒಂದು ಪಾರ್ಟಿ ಕ್ಯಾಂಡಿಡೇಟ್ಸ್ ಇರಲ್ವಾ? ಏನಂತ ಅವಸರ ಅಲ್ಲಿ ಕರ್ಕೊಂಡ್ಬರ್ಬೇಕಾದ್ರೆ ಕೆಪಿಸಿಸಿ ಅಧ್ಯಕ್ಷ ಏನ್ ಮಾಡ್ತಾ ಇದ್ದೀರಿ ನೀವು? ಅವ್ರು ಅಡ್ಮಿಷನ್ ಮಾಡ್ಕೊಂಡಿದ್ರೆ ಕಾಂಗ್ರೆಸ್ಗೆ. ಮುಂಚೆನೆ ನೀವು ಕಾಂಗ್ರೆಸ್ಗೆ ಅದೇ ಕಾಂಗ್ರೆಸ್ ದುಡ್ದವ್ರ ಕಥೆ ಏನಾಗಬೇಕಲ್ಲ, ಯಾರು ಇಲ್ಲವೇ ಕಾಣಲ್ಲ ಕಣ್ಣಿಗೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಕೆಪಿ ನಾಗರಾಜ್, ಸಭೆಯಲ್ಲೇ ಈ ರೀತಿಯಾಗಿ ಏನು ಅಧ್ಯಕ್ಷರ ವಿರುದ್ಧ, ಪಕ್ಷದ ಅಧ್ಯಕ್ಷರ ವಿರುದ್ಧ ಹಾಗೆ ಸಚಿವರ ವಿರುದ್ಧ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ವಿಶ್ವನಾಥ್. ಅಂದ್ರೆ ಕಾರಣ ಏನು ಅಂತ ಅಂದ್ರೆ ಅವರು ಬೇರೆ ಪಕ್ಷದವರು ಅನ್ನುವಂತ ಕಾರಣಕ್ಕ ಹೇಗೆ ಅಂತ? ಅದೇ ಇದು ಸಭೆಯಲ್ಲಿ ಆದಂತಹ ವಾಗ್ದಾಳಿ ಅಲ್ಲ. ಇವತ್ತು ವಿಶ್ವನಾಥ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರೋದು. ಇದಕ್ಕಿಂತಲೂ ಕೂಡ ಮುಂಚಿತವಾಗಿ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಮಹದೇವಪ್ಪ ಅವರ ನಿವಾಸದಲ್ಲಿ ಜೆಡಿಎಸ್ ಮುಖಂಡ ಕಳಲೆ ಕೇಶವಮೂರ್ತಿ ಕಾಣಿಸಿಕೊಂಡು ಒಂದು ರೀತಿಯಂತ ಕುತೂಹಲವನ್ನು ಕೂಡ ಮೂಡಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದಂತಹ ವಿಶ್ವನಾಥ್ ಅವರು ಏನು 125 ವರ್ಷಗಳ ಇತಿಹಾಸ ಇರೋ ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ಅಭ್ಯರ್ಥಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ರೀತಿಯಾದಂತಹ ಅವಮಾನ ತರುವಂತ ವಿಚಾರವನ್ನ ನೀವು ಮಾಡ್ತಾ ಇದ್ದೀರಿ. ಜೊತೆಗೆ ಇದನ್ನೆಲ್ಲ ನೋಡ್ಕೊಂಡು ಕೆಪಿಸಿಸಿ ಅಧ್ಯಕ್ಷರು ಯಾವ ರೀತಿಯಾಗಿ ಸುಮ್ಮನೆ ಕೂತಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಿಗೆ ಏನಾದ್ರು ಮಾನ ಮರ್ಯಾದೆ ಇದೆಯೋ ಅನ್ನುವಂತ ಪ್ರಶ್ನೆಯನ್ನು ಕೂಡ ವಿಶ್ವನಾಥ್ ಮಾಡುವ ಮೂಲಕವಾಗಿ ಎಲ್ಲಿ ನಂಜನಗೂಡಿನ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಜೆಡಿಎಸ್ ನಲ್ಲಿರುವಂತಹ ಕಳಲೆ ಕೇಶವಮೂರ್ತಿಯನ್ನ ಕಾಂಗ್ರೆಸ್ಗೆ ತರಸ್ಕರು ಬರುವಂತ ಏನು ಪ್ರಯತ್ನಗಳನ್ನ ನಡೀತಾ ಇದೆಯೋ ಆ ಪ್ರಯತ್ನಕ್ಕೆ ದೊಡ್ಡ ಮಟ್ಟದ ವಿರೋಧವನ್ನ ಇವತ್ತು ವಿಶ್ವನಾಥ್ ಅವರು ವ್ಯಕ್ತಪಡಿಸಿದ್ರು. ಮಾದೇಶ್, ಹಾಗಾದ್ರೆ ಅಂದ್ರೆ ಉಪಚುನಾವಣೆಗೆ ಇವರನ್ನೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರೆ ಒಂದು ರೀತಿ ದೊಡ್ಡ ಮಟ್ಟದ ವಿರೋಧವನ್ನ ಅಂದ್ರೆ ವಿರೋಧ ವ್ಯಕ್ತ ಆಗುತ್ತಾ ಹಾಗಾದ್ರೆ ಇವ್ರ ಕಡೆಯಿಂದ? ಇನ್ಮೇಲೆ ಈಗಾಗಲೇ ಕಾಂಗ್ರೆಸ್ ನಲ್ಲಿ ಆ ರೀತಿಯಾದಂತಹ ವಿರೋಧಗಳು ನೇರವಾಗಿ ಕೂಡ ಬಿದ್ದವೆ. ಯಾಕಂದ್ರೆ 2 ದಿನಗಳಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಿದಂತ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಮಂಜುನಾಥ್ ಕೂಡ ಈ ವಿಚಾರದಲ್ಲಿ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಇವತ್ತು ಮಾಜಿ ಸಂಸದರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸ್ಥಳೀಯ ಕಾರ್ಯಕರ್ತರನ್ನು ಕೂಡ ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ ನ ಮುಖಂಡರನ್ನ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮಾಡಬಾರದು ಅನ್ನುವಂತಹ ರೀತಿಯಾದಂತಹ ಸಭೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಒಂದು ವೇಳೆ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು ಇವರೆಲ್ಲರ ಮಾತುಗಳನ್ನ ಧಿಕ್ಕರಿಸಿ ಕಳಲೆ ಕೇಶವಮೂರ್ತಿ ಅವರನ್ನ ಅಭ್ಯರ್ಥಿ ಮಾಡಿದಾದ್ರೆ ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯಗಳು ಮತ್ತು ಭಿನ್ನಮತ ಸ್ಫೋಟ ಮೈಸೂರು ಕಾಂಗ್ರೆಸ್ ಅಲ್ಲಿ ಆಗುವುದಂತೂ ಸ್ಪಷ್ಟ. ಮಾದೇಶ್, ಓಕೆ, ಧನ್ಯವಾದ ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜಕೀಯ ಪ್ರೇರಿತ ಬಜೆಟ್ ಆಗತ್ತೆ ಕಾರಣ 5 ರಾಜ್ಯಗಳ ಚುನಾವಣೆ ಅತ್ಯಂತ ಸದ್ಯದಲ್ಲೇ ಅತಿ ಸಮೀಪದಲ್ಲೇ ಇರುವ ಕಾರಣ ಅಂತ. ಆದರೆ ಇಂದು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಅರುಣ್ ಜೈಟ್ಲಿ ತಮ್ಮ ಬಜೆಟ್ ಅನ್ನ ಓದಿ ಮುಗಿಸಿದ ನಂತರ ಆ ಯಾವ ಲಕ್ಷಣಗಳು ಕಾಣಿಸಿಕೊಳ್ಳದ ರಾಜಕೀಯ ಪ್ರೇರಿತ ಬಜೆಟ್ ಎಂದು ಆಪಾದನೆಗೆ ಗುರಿಯಾಗದ ಬಜೆಟ್ ಪೂರ್ಣಗೊಂಡಿದೆ. ನಿರೀಕ್ಷೆಯಂತೆ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ನೋಟ್ ಬ್ಯಾನ್ ಎಫೆಕ್ಟ್ ಬಜೆಟ್ ನಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿದೆ. ಬಡ ಹಾಗೂ ಮಧ್ಯಮ ವರ್ಗದ ಜನತೆಗೆ ಮೋದಿ ಸ್ವಲ್ಪ ಸಿಹಿ ನೀಡಿದ್ದಾರೆ. ಆದಾಯ ತೆರಿಗೆ ಮಿತಿಯನ್ನ ಸ್ವಲ್ಪ ಏರಿಸಿದ್ದಾರೆ. ಹೆಚ್ಚಿನ ಆದಾಯದಾರರಿಗೆ ಹಾಗೂ ಶ್ರೀಮಂತರಿಗೆ ಶಾಕ್ ನೀಡಿದ್ದಾರೆ. ರೈತರಿಗೆ, ಯುವ ಜನತೆಗೆ ಮೋದಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಸಾಲ ಮಾಡಿ ಓಡಿ ಹೋದ ಮಲ್ಯನಂಥ ಉದ್ಯಮಿಗಳಿಗೆ, ಸಾಲಗಾರರಿಗೆ ಅರುಣ್ ಜೇಟ್ಲಿ ಶಾಕ್ ನೀಡಿದ್ದಾರೆ. ಮುಂದಿನ ಎಲೆಕ್ಷನ್ ದೃಷ್ಟಿಯಿಂದ ಗ್ರಾಮೀಣ ಪ್ರದೇಶಗಳ ಮೇಲೆ ಮೋದಿ ಬಜೆಟ್ ಕಣ್ಣಿಟ್ಟಿದೆ.